ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸಂಡೇ, ಬೆಳಿಗ್ಗೆ ಟೈಮ್ ನೋಡ್ತಿರ್ಬೋದು 7 ಗಂಟೆ ಆಗಿದೆ. ಬೆಳಿಗ್ಗೆನೇ ಈ ವಿಡಿಯೋನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಏನಂದರೆ ಇಲ್ಲಿ ಹೆಲ್ತ್ ಚೆಕಪ್ ಮಾಡ್ತಾ ಇದ್ದಾರಂತೆ, ಫ್ರೀಯಾಗಿ ಹೆಲ್ತ್ ಚೆಕಪ್ ಮಾಡ್ತಾ ಇರೋದು. ಅದಕ್ಕೆ ಮೋನ್ಮಮ್ಮ ಹೋಗಿ ಮಾಡಿಸ್ಕೊಳ್ಳೋಣ ಅಂತಂದರು. ಅಂದರೆ ಫಸ್ಟು ಮೋನ್ಮಮ್ಮ ನಾನು ಮಾಡಿಸ್ಕೊಬರ್ತೀನಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆ ಗಂಟ ಫ್ರೀಯಾಗಿ ಹೆಲ್ತ್ ಚೆಕಪ್ ಮಾಡ್ತಾರಂತೆ. ಅದಕ್ಕೆ ಅವರು ಅಂದರೆ ಒಬ್ಬರು ಮೆಡಿಕಲ್ ಸ್ಟೋರ್ನವರು ಮೋನ್ಮಮ್ಮನಿಗೆ ಪರಿಚಯ ಇದ್ದಾರೆ. ಅವರು ಈ ಥರ ಮಾಡ್ತಿದ್ದಾರೆ ನೋಡಿ ಸರ್, ಬಂದು ಫ್ರೀಯಾಗಿ ಮಾಡಿಸ್ಕೊಳ್ಳಿ, ಅಂದರೆ ಫ್ರೀ ಹೆಲ್ತ್ ಚೆಕಪ್ ಇರೋದ್ರಿಂದ ಬಂದು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಮಾಡಿಸ್ತೀನಿ. ಇಷ್ಟು ವರ್ಷದಲ್ಲಿ 1 ವರ್ಷನೂ ನಾನು ಹೆಲ್ತ್ ಚೆಕಪ್ ಅಂತಲೇ ಮಾಡಿಸಿಲ್ಲ. ಅದಕ್ಕೆ ನಾನು ಬರ್ತೀನಿ, ಮಾಡಿಸೋಣ ಅಂತ ಹೇಳಿದ್ದೀನಿ. ಅಂದರೆ ಫ್ರೀ ಅಂತ ಅಲ್ವಾ ಇರೋದು, ಅದರಿಂದ ತುಂಬ ಜನ ಇರ್ತಾರೆ. ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿದ್ದಾರೆ. 8 ಗಂಟೆಗೆ ಅಂದರೆ ನಾವು ಇಲ್ಲಿ 7:15 ಬಿಡೋಣ ಅಂತೇಳಿ. ಒಂದು 1/4 ಗಂಟೆ 20 ನಿಮಿಷ ಆಗುತ್ತೆ ಹೋಗೋದ್ರೊಳಗಡೆ. ಅದಕ್ಕೆ ನಾನಿವಾಗ ಅವರು ಏನು ಹೇಳಿದ್ದಾರೆ ಅಂದರೆ, ಮೆಡಿಕಲ್ ಸ್ಟೋರ್ನವರು ಏನು ತಿನ್ನಬೇಡಿ ಸರ್, ಖಾಲಿ ಹೊಟ್ಟೆಲೇ ಬನ್ನಿ ಅಂತ ಹೇಳಿರೋದು. ನಾನು ಇವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನೀರು ಕುಡಿಬೇಕಾ ಬೇಡವಾ ಅಂತ ಹೇಳಿ, ನನಗೆ ಬೆಳಗ್ಗೆ ಎದ್ದ ತಕ್ಷಣ 1-2 ಲೋಟ ನೀರು ಕುಡಿದ್ರೆ ಅದು ಥರ ಸಮಾಧಾನ ಆಗುತ್ತೆ. ಇವಾಗ ಮೋನ್ಮಮ್ಮನಿಗೂ ಗೊತ್ತಿಲ್ಲ ನೀರು ಕುಡಿಬೇಕಾ ಬೇಡವಾ ಅಂತೇಳಿ. ಅದಕ್ಕೆ ಕುಡಿಯೋದು ಬೇಡ ಅಂದ್ಬಿಟ್ಟು ನಾನು ಕುಡ್ದಿಲ್ಲ. 1 ಬಾಟ್ಲು ನೀರು ತೊಗೊಂಡು ಹೋಗಿರ್ತೀನಿ. ನೋಡೋಣ, ಏನಾದರೂ ಜನ ರಶ್ ಇದ್ದರೆ ನಾವು ಹೋಗೋದ್ರೊಳಗಡೆ ಮಾಡಿಸಲ್ಲ. ರಶ್ ಏನಿಲ್ಲ ಅಂದರೆ ಮಾಡಿಸ್ಕೊಂಡು ಬರ್ತೀವಿ. ಇವಾಗ ನಾನು ಮೋನ್ಮಮ್ಮ ಒಂದು 1/2 ಅವರ್ ಆದರೂ ವಾಕ್ ಮಾಡಿ ಬರ್ತೀನಿ ಅಂತೇಳಿ ಹೋಗಿದ್ದಾರೆ. ಅವ್ರು ಬರೋದ್ರೊಳಗಡೆ ನಾನು ಡ್ರೆಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿರ್ತೀನಿ. 7:15 ಎಲ್ಲ, ಚಳಿ ಬೇರೆ ಇರುತ್ತೆ. ಹೋಗಬೇಕು, ಬೆಳಗ್ಗೆ ಹೋಗ್ಬೇಕಂದ್ರೆ ಬೇಜಾರು. ಹಾಗೆ ಹೆಲ್ತ್ ಚೆಕಪ್ಪು ಇಲ್ಲೇ ನಾರಾಯಣದಲ್ಲೂ ಕೂಡ ಮಾಡ್ತಾರೆ. ಅಂದರೆ ನಾರಾಯಣದಲ್ಲಿ ಫ್ರೀ ಇರಲ್ಲ, ಯಾವಾಗಲೂ ಒಂದ್ಸರಿ ಫ್ರೀ ಬಿಟ್ಟಿರ್ತಾರೆ, ಅಂಥ ಟೈಮಲ್ಲಿ ಹೋಗಿ ಮಾಡಿಸ್ಕೋಬೋದು. ಆದರೆ ಈ ಟೈಮಲ್ಲಿ ಫ್ರೀ ಇಲ್ಲ. ಸಂಡೇ ಮಾತ್ರ ಆಫರ್ ಇರ್ತಿತ್ತು. 1,500 ಕೊಟ್ಟರೆ ಹಾರ್ಟ್ ಮಾತ್ರ ಅನಿಸುತ್ತೆ, ಹಾರ್ಟು BP ಈ ಥರದ್ದು ಅನಿಸುತ್ತೆ ಚೆಕಪ್ ಎಲ್ಲ ಇರ್ತಿತ್ತು. ಮೋನ್ಮಮ್ಮ ಅವಾಗ ಹೋಗಿ ಚೆಕ್ ಮಾಡಿಸ್ಕೊತಿದ್ರು. ಸಂಡೇ ಇರ್ತಿತ್ತು ಅವಾಗ. ಇವಾಗ ಸಂಡೇ ಆಫರ್ ಇರೋದನ್ನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಇವಾಗ ಹೇಗಿದ್ರು ಇಲ್ಲೇ ಫ್ರೀ ಕೊಡ್ತಿದ್ದಾರಲ್ಲ, ಹೋಗೋಣ, ಅಕಸ್ಮಾತು ಜನಗಳಿದ್ರೆ ವಾಪಸ್ ಬಂದುಬಿಡೋಣ ಅಂತೇಳಿ. ಆಗಿವತ್ತು ನಮಗೆ ಸಿಟಿಗೆ ಹೋಗ್ಬೇಕಲ್ಲ, ಬೀಗ್ರೂಟ ಇದೆ, ಅಲ್ಲಿಂದ ಬಂದು ನಾವು ರೆಡಿಯಾಗಿ ಅಲ್ಲಿ ಹೋಗಬೇಕು. ಅದಕ್ಕೆ ಅಲ್ಲೇ ಎಷ್ಟೊತ್ತಾಗ್ಬಿಡುತ್ತೆ ಏನೋ ಅಂತೇಳಿ ಅಷ್ಟೇ, ಇನ್ನೇನಿಲ್ಲ. ಓಕೆ, ನಾನಿವಾಗ ರೆಡಿ ಆಗ್ತೀನಿ. ಇನ್ನೊಂದು 1/4 ಗಂಟೆ ಮೋನ್ಮಮ್ಮ ಬಂದುಬಿಡ್ತಾರೆ. ಮೋನ್ಮಮ್ಮ ಏನೋ ಒಂದು ಶರ್ಟು ಪ್ಯಾಂಟ್ ಹಾಕೊಂಡು ರೆಡಿ ಆಗಿಬಿಡ್ತಾರೆ. ನಾವು ಡ್ರೆಸ್ ಹಾಕ್ಕೊಂಡು ಸ್ವಲ್ಪ ತಲೆ ಎಲ್ಲ ಬಾಚ್ಕೋತೀನಿ. ನೋಡಿ, ಅವತ್ತು ಮೊನ್ನೆ ಸುಟ್ಟಿರೋದು, ಸುಟ್ಟಾಗ ಏನೂ ಇರಲಿಲ್ಲ, ಆಮೇಲೆ ಯಾವ ಥರ ಆಗಿದೆ ಅದು ಹಾಗೆ ಸುಟ್ಟಾಗ ಏನು ಅನಿಸಲ್ಲ, ಆಮೇಲೆ ಈ ಥರ ಆಗಿಬಿಡುತ್ತೆ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನನಗೆ ಬ್ರಷ್ ಮಾಡಿದ ತಕ್ಷಣ ನೀರು ಕುಡಿಬೇಕಲ್ವ, ಅದು ಅಭ್ಯಾಸ ಆಗಿಬಿಟ್ಟಿದೆ. ಒಂಥರ ಅನ್ನಿಸ್ತಾ ಇದೆ ಬ್ರಷ್ ಮಾಡಿದ ಮೇಲೆ, ನೀರು ಕುಡ್ದಿಲ್ವಲ್ಲ ಅದರಿಂದ. ಓಕೆ, ಕೌಶಿ ಮಲಗಿದ್ದಾನೆ, ಅವ್ನಿಗೆ ಹೇಳ್ತಾ ಇದ್ದೀನಿ ನೀನು ಎದ್ದು ರೆಡಿಯಾಗು ಅಂತೇಳಿ. ಗೀಝರೆಲ್ಲ ಆನ್ ಮಾಡಿದ್ದೀನಿ. ಕೌಶಿ ಗೀಝರೆಲ್ಲ ಆನ್ ಮಾಡಿದ್ದೀನಿ, ಸ್ನಾನ ಮಾಡ್ಕೊಂಡು ರೆಡಿಯಾಗು. ಓಕೆ, ನಮ್ಗೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಬರೋದು, ಫೋನ್ ಮಾಡ್ತೀನಿ ಯಾವುದಕ್ಕೂ. ಇದು ಹೂವುಗಳು ಬಿಟ್ಟಿದೆ, ದಿನ ಒಂದು 4-5 ಅಂತೂ ಸಿಗುತ್ತೆ. ಒಂದೊಂದು ದಿನ ಅಂತೂ ಒಂದು ಇರಲ್ಲ ಅಷ್ಟೇ. 4 ಅಲ್ಲ 3. ಓಕೆ, ಬದನೆಕಾಯಿ ಅಂತೂ ತುಂಬ ಇದೆ. ನಾಳೆ ಒಂದಷ್ಟು ಕಿತ್ತು ಆಫೀಸ್ಗೆಲ್ಲ ಕಳಿಸ್ತೀನಿ. ಇಲ್ಲೊಂದು ನೋಡಿ, ಕಗ್ಗು ಕಗ್ಗಿ ಕಗ್ಗು. ಇದೊಂದು 3, ಇದು ಒಂದು 4. ಕರ್ಗಿ ಮನೆಯೊಳಗೆ ಮಲಗಿದ್ಲು, ಓಡಿಸ್ಬಿಟ್ಟಿದ್ದೀವಿ ಹೊರಗಡೆ. ಇಲ್ಲಿರಲಿ, ಆಮೇಲೆ ಎತ್ಕೊಂಡು ಹೋಗ್ತೀವಿ. ನೋಡು, ಗಾಡಿ ಕೆಳಗಡೆ ಹೋಗಿ ಮಲಗದ.
ಮೋಹನ್ ಮಾಮ ಬೆಳಿಗ್ಗೆ ವಾಕಿಂಗ್ ಹೋಗಿದ್ರಲ್ಲ, ಆವಾಗಲೇ ಏನು ಮಾಡಿದ್ದಾರೆ, ಫುಲ್ಲು ರೆಡಿ ಆಗಿಬಿಟ್ಟು ಕೆಳಗಡೆ ಹೋಗಿದ್ದಾರೆ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಚೆಕಪ್ಗೆ ಹೋಗೋಣ ಅಂಥೇಳಿ. ನನಗೆ ಆ ವಿಷಯ ಗೊತ್ತಿಲ್ಲ. ನಾನೇನು ಅಂದ್ಕೊಂಡಿರೋದು ಅಂದರೆ ಅವ್ರು ಮತ್ತೆ ಮೇಲೆ ಬರ್ತಾರೆ ವಾಕಿಂಗ್ ಮುಗಿಸ್ಕೊಂಡು, ಆಮೇಲೆ ರೆಡಿಯಾಗಿ ಹೋಗೋದು ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ನನ್ನನ್ನು ಕರೆದ್ರು, ಟೈಮ್ ಆಯಿತಾ, ಎಷ್ಟು ಟೈಮು ಅಂತೇಳಿ. ಆವಾಗ ನಾನು ಹೇಳಿದೆ 7:15 ಅಂತ. ಆಮೇಲೆ ಸರಿ ಆಯಿತು ಬಾ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ರೆಡಿ ಆಗಿಬಿಟ್ಟು ಹೊರ್ಟೋಗಿದ್ದಾರೆ ಕೆಳಗಡೆ. ನಾನು ರೆಡಿಯಾಗಿ ಬಂದೆ, ಇಲ್ಲಾಂದರೆ ಮತ್ತೆ ಹತ್ತಿ ಮತ್ತೆ ಇಳಿಬೇಕು ಬಾ ಅಂತ ಹೇಳಿದ್ರು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನಾನು 7:15 ಅಂದರೆ ಅವ್ರಿಗೆ ಬೇಗ ಬನ್ನಿ ಅಂತ ಹೇಳಿದ್ರಲ್ವ, ಅದಕ್ಕೆ ನಾನು 7:15 ಹೊರಟೋಗೋಣ ಅಂತ ಅಂದೆ. ಇಲ್ಲ ಇರೋ ಇನ್ನೊಂದು 1/4 ಗಂಟೆ ಬಿಟ್ಟು ಹೋಗೋಣ ಅಂತೇಳಿ ಮೋಹನ್ ಮಾಮ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಇನ್ನೂ ಒಂದು 1/4 ಗಂಟೆ ಬಿಟ್ಟು ನಾವು ಹೊರಟಿದ್ದು. ಹಾಗೆ ಇದು ನಮ್ಮ ಮನೆಯಿಂದ ಒಂದು 1/4 ಗಂಟೆ ಅಷ್ಟು ಟೈಮ್ ಆಗುತ್ತೆ ಅಷ್ಟೇ, ತುಂಬ ಏನು ಜಾಸ್ತಿ ಆಗೋಲ್ಲ. ಅದಕ್ಕೆ ಮೋಹನ್ ಮಾಮ 7:45 ಬಿಡೋಣ ಅಂತ ಹೇಳಿದರು. ಏಕೆಂದರೆ 8 ಗಂಟೆಗೆ ಚೆಕಪ್ ಸ್ಟಾರ್ಟ್ ಆಗೋದು ಅಂತ. ನಾನು ಏನಂದರೆ ಬೇಗ ಹೋದರೆ ನಮ್ಮದು ಬೇಗ ಕೆಲಸ ಮುಗಿಯುತ್ತೆ ಮತ್ತು ಫಂಕ್ಷನ್ಗೆ ಹೋಗೋದಕ್ಕೂ ಸರಿ ಹೋಗುತ್ತೆ ಅಂತ ನನ್ನ ಪ್ಲ್ಯಾನು. ಆಮೇಲೆ ಮೋಹನ್ ಮಾಮ 7:45 ಬಿಡೋಣ ಇರು ಅಂತೇಳಿ 7:45 ಬಿಟ್ಟು ಇನ್ನೂ 8 ಗಂಟೆ, ಹೌದು 8 ಗಂಟೆ ಆಗಿತ್ತು. ಬಂದ್ವಿ, ನೋಡಿದರೆ ಯಾರೂ ಇಲ್ಲ. ಒಬ್ಬರೇ ಇದ್ದರು. ಅವರು ವೈಟ್ ಟೀ ಶರ್ಟು ಮತ್ತು ಒಂದು ವೈಟು ಟೋಪಿ ಎಲ್ಲ ಹಾಕ್ಕೊಂಡಿದ್ರು. ನಾನು ಅಂದ್ಕೊಂಡೆ ಇವರೇ ಇರ್ಬೋದು, ಡಾಕ್ಟ್ರು ಬಂದ್ಬಿಟ್ಟಿದ್ದಾರೆ ನೋಡಿ, ಜನಗಳೇ ಬಂದಿಲ್ಲ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಅಲ್ಲಿ ಯಾರು ಜನಗಳು ಕೂತ್ಕೊಂಡಿರಲಿಲ್ಲ, ಚೇರೆಲ್ಲ ಹಾಕಿದ್ರು, ಕೂತ್ಕೊಂಡಿರಲಿಲ್ಲ. ಹಾಗೆ ಮೋಹನ್ ಮಾಮ ಬಾ ಸುಮ್ಮನೆ ಒಂದು ರೌಂಡು ಆ ಕಡೆ ಏನಂದರೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಎಲ್ಲ ಇದೆ, ಅಲ್ಲಿ ಹೋಗಿ ಬರೋಣ ಅಂದ್ಬಿಟ್ಟು ಅಲ್ಲೋಗಿ ಅಲ್ಲೆಲ್ಲ ಒಂದು ರೌಂಡು ಸುತ್ತಕೊಂಡು ಬಂದ್ವಿ. ಆಮೇಲೆ ಒಬ್ಬರು ಲೇಡಿ ಬಂದರು. ಅದಾದಮೇಲೆ ನಾವು ಸುಮ್ಮನೆ ನಿಂತ್ಕೊಂಡಿದ್ವಿ. ನೋಡಿದ್ರೆ ಸುಮಾರು ಜನ ಹೆಂಗಸರೆಲ್ಲ ಬಂದರು. ನೋಡಿದರೆ ಡಾಕ್ಟ್ರೇ ಬಂದಿಲ್ಲ. ನಾನು ಯಾರನ್ನ ವೈಟ್ ಟೀ ಶರ್ಟ್ ಮತ್ತು ಒಬ್ಬರು ಟೋಪಿ ಹಾಕ್ಕೊಂಡಿದ್ರು ಅಂತ ಹೇಳಿದೆ, ಅವರೇ ಡಾಕ್ಟ್ರು ಅಂತ ಅಂದ್ಕೊಬಿಟ್ಟಿದ್ದೆ ಫಸ್ಟು. ಆಮೇಲೆ ನೋಡಿದರೆ ಅವರು ಡಾಕ್ಟ್ರಲ್ಲ, ಅವರು ನಮ್ಮ ಥರನೇ ಚೆಕಪ್ ಮಾಡಿಸೋದಕ್ಕೆ ಅಂಥೇಳಿ ಬಂದಿದ್ದಾರೆ. ಅಂದರೆ ಅವರೇ ಫಸ್ಟ್ ಬಂದಿರೋದು. ನಾವು ನೋಡ್ಕೊಂಡೋದ್ವಿ, ಯಾರೂ ಇಲ್ಲ ಅಂದ್ಬಿಟ್ಟು ಹೊರಟೋದ್ವಿ. ಮತ್ತು ಬರೋದ್ರೊಳಗಡೆ ಇನ್ನೊಬ್ಬರು ಅಜ್ಜಿ ಬಂದರು. ಆಮೇಲೆ ಒಬ್ಬರು ಅಂಥೇಳಿ ನಾವು ಇದ್ದಾಗ ಇಷ್ಟು ಜನ ಇದ್ದರು. ಆಮೇಲೆ ಎಷ್ಟು ಜನ ಬಂದರು ಏನೋ ಗೊತ್ತಿಲ್ಲ. ಆಮೇಲೆ ಡಾಕ್ಟ್ರು ಬಂದಿದ್ದು ಎಷ್ಟು ಗಂಟೆಗೆ ಅಂದರೆ 8:15 ಡಾಕ್ಟ್ರು ಬಂದಿದ್ದು. ಆಮೇಲೆ ಅವರು ಏನೆಲ್ಲ ರೆಡಿ ಮಾಡ್ಕೋಬೇಕು ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡ್ರು. ಆಮೇಲೆ 8:45ಗೆ ಚೆಕಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಚೆಕಪ್ ಎಲ್ಲ ಮಾಡುವಾಗ ಮೋಹನ್ ಮಾಮಂದು ಸೆಕೆಂಡು, ನಂದು 3ನೇದು ಚೆಕಪ್ ಮಾಡಿ ಆಮೇಲೆ ಹೊರಟಿದ್ದು. ಹಾಗೆ ಚೆಕಪ್ ಮಾಡಬೇಕಾದ್ರೆ ವೀಡಿಯೋ ಏನೂ ಮಾಡಿಲ್ಲ. ಮೋಹನ್ ಮಾಮ ಅಲ್ಲೆಲ್ಲ ಹಂಗೆಲ್ಲ ವೀಡಿಯೋ ಎಲ್ಲ ಮಾಡಲ್ಲ, ಬೈಯುತ್ತೆ. ನಾವು ಮಾಡಿದ್ರೇ ಬೈಯುತ್ತೆ, ನಿಮ್ಗೇನು ಕೆಲಸ ಇಲ್ವಾ ಅಂತೇಳಿ. ಮೋಹನ್ ಮಾಮ ಆ ಥರ ಎಲ್ಲ ಮಾಡಲ್ಲ. ಹಾಗೆ ಅಲ್ಲಿ ಫ್ರೀ ಇತ್ತು. ನಾರ್ಮಲ್ ಚೆಕಪ್ ಅಂತ ಮಾಡಿಸಿದ್ರೆ ಫ್ರೀ. ನಾವು ಈ ಏನಿದೆ ಹಾರ್ಟ್ದು ಅದೆಲ್ಲ ಮಾಡಿಸ್ತೀನಿ ಅಂದರೆ ಅದಕ್ಕೆ 99 ರೂಪೀಸ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾವು ನಾರ್ಮಲ್ ಚೆಕಪ್ಪಾ ಇಲ್ಲ 99 ಅಂತ ಕೇಳಿದ್ರು. ಮೋಹನ್ ಮಾಮ ಅಂದರೆ 99 ಅಂದರೆ ಶುಗರು ಮತ್ತು BP ಮತ್ತು ಇದ್ರ ಬಗ್ಗೆ ಎಲ್ಲ ಅಂದರೆ ಕೊಲೆಸ್ಟ್ರಾಲ್ ಬಗ್ಗೆ ಎಲ್ಲ ಡೀಟೇಲ್ ಕೊಡ್ತಾರೆ. ಅದಕ್ಕೆ 99 ರೂಪೀಸ್ ತಾನೆ, ಅದೇ ಮಾಡಿಸ್ಬಿಡೋಣ ಅಂಥೇಳಿ ಮೋಹನ್ ಮಾಮನೂ 99 ರೂಪೀಸ್ದು ಮತ್ತು ನಂದು 99 ರೂಪೀಸ್ದೇ ಮಾಡಿಸಿದ್ವಿ. ಸುಮಾರು ಜನ ಬಂದವರೆಲ್ಲ ಅದೇ ಮಾಡಿಸ್ತಾಯಿದ್ರು. ಸುಮಾರು ಜನ ಹೆಂಗಸರು ನಾವು ದುಡ್ಡು ತಂದಿಲ್ಲ, ದುಡ್ಡು ಕೊಡಬೇಕಾ, ಫ್ರೀ ಅಂತ ಹೇಳಿದ್ರು, ಇಲ್ಲಿ ದುಡ್ಡು ಇಸ್ಕೊತಿದ್ದಾರಾ ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ಅವ್ರಿಗೆ ಹೇಳ್ತಾಯಿದ್ದೆ, ಫಸ್ಟು ಅವ್ರನ್ನ ಕೇಳಿ ಆಮೇಲೆ ನೀವು ನಾರ್ಮಲ್ ಚೆಕಪ್ ಅಂದರೆ ಏನು ಮಾಡ್ತಾರೆ, 99 ರೂಪೀಸ್ ಅಂದರೆ ಏನು ಮಾಡ್ತಾರೆ ಅಂತ ಕೇಳ್ಕೊಳ್ಳಿ ಅಂತ ಹೇಳಿದೆ. 99 ರೂಪೀಸ್ ಅಂದರೆ ಇದೆಲ್ಲ ಚೆಕಪ್ ಮಾಡ್ತಾರೆ. ನಾರ್ಮಲ್ ಅಂದರೆ ಏನು ಚೆಕಪ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೂ, ನಾನು ಕೇಳಲಿಲ್ಲ. ಆಮೇಲೆ ನಾವು ಚೆಕಪ್ ಎಲ್ಲ ಮಾಡಿಸ್ಕೊಂಡು BP ಅಲ್ಲೇ ಹೇಳಿದ್ರು, BP ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು. ಆಮೇಲೆ ವೆಯ್ಟ್ ಎಲ್ಲ ಚೆಕ್ ಮಾಡಿದ್ರು. ನನ್ನ ವೆಯ್ಟ್ ಬಂದು 58 kg ಇದ್ದೀನಿ. ಅಂದರೆ ಖಾಲಿ ಹೊಟ್ಟೇಲಿ, ಅಂದರೆ ಊಟ ಎಲ್ಲ ಮಾಡಿದ್ರೆ 59 kg ಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ.
ನಾನು ನನ್ನ ಪ್ರಕಾರ 1 ಕೆ ಜಿ 2 ಕೆ ಜಿ ಜಾಸ್ತಿ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ 1 ಕೆ ಜಿ ಅಷ್ಟೇ ಜಾಸ್ತಿ ಆಗಿರೋದು. ನಾನು ಜಾಸ್ತಿ ಇನ್ನೂ ತುಂಬ 2 ಕೆ ಜಿ ಅಷ್ಟು ಅಂದ್ಕೊಂಡಿದ್ದೆ, 1 ಕೆ ಜಿ ಅಷ್ಟೇ ದಪ್ಪ ಆಗಿಬಿಟ್ಟಿದ್ದೀನಿ. ಅದಾದಮೇಲೆ ಬಿ ಪಿ ನಾರ್ಮಲ್ ಇದೆ. ಮತ್ತು ನಾನು 58 ಕೆ ಜಿ ಇದ್ದೀನಿ. ಮೋಹನ್ ಮಾಮ ಮಾತ್ರ 1-2 ಕೆ ಜಿ, 2 ಅಲ್ಲ 3 ಕೆ ಜಿ ಏನೋ ದಪ್ಪ ಆಗಿದ್ದಾರೆ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಮತ್ತು ಬ್ಲಡ್ ರಿಪೋರ್ಟ್ ಎಲ್ಲ ನಾಳೆ ನಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾವು ಬ್ಲಡ್ ಎಲ್ಲ ಕೊಟ್ಟು ಆಮೇಲೆ ಹಾಗೆ ಮನೆಗೆ ಬರಬೇಕಾದ್ರೆ ಮತ್ತೆ ತಿಂಡಿ ಎಲ್ಲ ಏನು ಮಾಡೋದು, ಹಾಗೆ ಬರಬೇಕಾದ್ರೆ ಅಲ್ಲೇ ಇಡ್ಲಿ ಎಲ್ಲ ತೊಗೊಂಡು ಹಾಗೆ ಮನೆಗೆ ಬಂದ್ವಿ. ಅಷ್ಟೊತ್ತಿಗೆ ಕೌಶಿ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದ. ಅವನಿಗೆ ಮತ್ತು ಮೋಹನ್ ಮಾಮ ನಾನು 3 ಜನ ಕೂತ್ಕೊಂಡು ಇಡ್ಲಿ ಎಲ್ಲ ತಿಂದ್ಕೊಂಡು ಆಮೇಲೆ ನಾವು ಸ್ನಾನ ಮಾಡಿ ರೆಡಿ ಆಗುವಾಗ 10:30 11 ಗಂಟೆ ಆಯಿತು. ಮೋಹನ್ ಮಾಮ ಗಾಡಿಯಲ್ಲಿ ಹೋಗ್ತೀನಿ, ನೀವು ಬಸ್ಸಲ್ಲಿ ಬನ್ನಿ ಅಂತ ಅಂದರು. ನಾನು ಹೇಳಿದೆ ಕೌಶಿನೂ ಗಾಡಿಯಲ್ಲಿ ಕರ್ಕೊಂಡೋಗಿ, ನಾನು ಮಾತ್ರ ಬಸ್ಸಲ್ಲಿ ಬರ್ತೀನಿ ಅಂತ ಹೇಳಿದೆ. ಇಲ್ಲ ಹೇಗಿದ್ರು ಒಬ್ಬಳೇ ಬರ್ತೀಯಲ್ಲ, ಏನಕ್ಕೆ ಅವನು ಮತ್ತು ನೀನು ಇಬ್ಬರೂ ಬಸ್ಸಲ್ಲೇ ಬನ್ನಿ ಅಂದ್ಬಿಟ್ಟು ನಾನು ಮತ್ತು ಕೌಶಿ ಇಬ್ಬರು ಬಸ್ಸಲ್ಲಿ ಹೋಗೋ ಪ್ಲ್ಯಾನ್ ಆಯಿತು. ಆಮೇಲೆ ಮೋಹನ್ ಮಾಮ ಒಟ್ಟಿಗೆ ಬಿಡೋಣ, ನಾನು ಗಾಡಿಯಲ್ಲಿ ಹೋಗ್ತೀನಿ, ನೀವು ಈ ಥರ ಮಾಡಿ ಅಂತ ಹೇಳಿದ್ರು. ಆಮೇಲೆ ನಾನು ಸೀರೆ ಗೀರೆ ಎಲ್ಲ ಉಟ್ಕೊಂಡು ರೆಡಿ ಆದೆ. ನಾನು ಜಾಸ್ತಿ ಇಯರಿಂಗ್ಸ್ ಏನಿದೆ ಇದನ್ನು ಹೆಚ್ಚಾಗಿ ಯೂಸ್ ಮಾಡ್ತಾ ಇರ್ತೀನಿ. ಆವಾಗವಾಗ ಡ್ರೆಸ್ಗಳಿಗೂ ಕೂಡ ಅದು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸೀರೆಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈ ಸೀರೆ ಬಂದು ತುಂಬ ಸಿಂಪಲ್ಲಾಗಿದೆ ಅಂತ ಅನಿಸುತ್ತೆ ನೋಡುವಾಗ. ಅದು ತುಂಬ ಸಿಂಪಲ್ಲಾಗೇ ಇರೋದು, ಗ್ರ್ಯಾಂಡಾಗಿ ಏನು ಅನಿಸಲ್ಲ. ಆದರೆ ಬ್ಲೌಸ್ ಸ್ವಲ್ಪ ನೆಟ್ಟಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಬೋದು ಅಷ್ಟೇ. ಮತ್ತು ಈ ಸ್ಯಾರಿ ಬಂದು ಪೂಜನ್ ಮದುವೆಯಲ್ಲಿ ಅಕ್ಕ ನನಗೆ ಕೊಡಿಸಿದ್ದು. ಅಂದರೆ ಅವ್ರಿಗೆ ನಾನು ಹೇಳಿದ್ದೆ ಯಾವುದೋ ಒಂದು ತೆಗಿ, ನಾನೇನು ಯಾವ ಸೀರೆ ಕೊಟ್ಟರು ನಾನು ಉಟ್ಕೋತೀನಿ ಅಂತ. ಅದಕ್ಕೆ ಅಕ್ಕ ಇಲ್ಲ ಬೇಡ ನಿನಗೆ ದುಡ್ಡು ಕೊಡ್ತೀನಿ, ನೀನೇ ಸೀರೆ ತೊಗೋ ಅಂತ ಹೇಳಿದರು. ಆಮೇಲೆ ಇಲ್ಲ ಬೇಡ ನಿನ್ಗೆ ಯಾವ್ದು ಇಷ್ಟ ಅದನ್ನೇ ತೆಗಿ ಅಂತ ಹೇಳಿದೆ. ಹಾಗೆ ಪೂಜಾ ಅಂಗಡಿಯಲ್ಲಿ ಇದ್ದಾಗಲೇ ಒಂದಷ್ಟು ಸೀರೆದು ಪಿಕ್ಚರೆಲ್ಲ ಕಳಿಸಿದ್ಲು. ಅಂದರೆ ಪಿಕ್ಚರ್ ಅಂದರೆ ಫೋಟೋಸು ಕಳಿಸಿದ್ಲು, ಯಾವುದು ಚೆನ್ನಾಗಿದೆ ಹೇಳಿ ಆಂಟಿ ಅದನ್ನೇ ತೊಗೋತೀನಿ ಅಂತೇಳಿ. ಆಮೇಲೆ ನಾನು ಇದೇ ಚೆನ್ನಾಗಿದೆ ಇದೇ ತೊಗೋ ಅಂತ ಹೇಳಿದ್ದೆ. ಇದು ಬಂದು 1,500 ಈ ಸ್ಯಾರಿ ಬಂದು. ಆಮೇಲೆ ಸರಿ ಆಯಿತು ಇದೇ ತೊಗೋ ಚೆನ್ನಾಗಿದೆಯಾ ಅಂತಂದೆ. ಹ್ಞೂ ಆಂಟಿ ಚೆನ್ನಾಗಿದೆ. ಇದೇ ಟೈಪಲ್ಲಿ ಸುಮಾರು ಪರ್ಪಲ್ಲು ಮರೂನು ಈ ಥರದ್ದೆಲ್ಲ ಇತ್ತು. ನಾನು ಇದೇ ಸ್ವಲ್ಪ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಥರ, ಅಂದರೆ 2 ಕಲರ್ ಇದೆ ನೋಡಿ, ಡಬಲ್ ಕಲರು, ಅದರಿಂದ ಇದೇ ತೊಗೋ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇನ್ನೆಲ್ಲ ಹೇಗಿತ್ತು ಅಂದರೆ ಪ್ಲೈನ್ ಸ್ಯಾರಿ, ಸೇಮ್ ಬ್ಲೌಸ್ ಎಲ್ಲ ಈ ಥರ ನೆಟ್ಟೆಡ್ ಈ ಥರದ್ದೆಲ್ಲ ಇತ್ತು. ಅದಕ್ಕೆ ಇದೇ ತೊಗೋ ಅಂತ ಹೇಳಿದೆ, ಅದೇ ತೊಗೊಂಡಿದ್ಲು. ಅದೇ ನೋಡುವಾಗ ಫೋಟೋದಲ್ಲಿ ಚೆನ್ನಾಗಿದೆ ಅನ್ನಿಸ್ತಾಯಿತ್ತು, ರಿಯಲಿ ನೋಡುವಾಗ ಅಂದರೆ ಅಷ್ಟೊಂದು ಕ್ವಾಲಿಟಿ ಇಲ್ಲ ಅಂತ ಅನ್ನಿಸ್ತಾಯಿತ್ತು. ಆದರೆ ಅವರು ಇಷ್ಟಪಟ್ಟು ಪ್ರೀತಿಯಿಂದ ಕೊಟ್ಟಿದ್ದಾರಲ್ವ, ನಾವು ಚೆನ್ನಾಗಿಲ್ಲ ಅಂತ ಅಂದರೆ ಅಷ್ಟು ಇಷ್ಟನೂ ಆಗಲ್ಲ ಅವರಿಗೆ. ಅವ್ರು ಯಾವುದು ಇಷ್ಟಪಟ್ಟು ಕೊಡ್ತಾರೆ ಅದನ್ನು ಉಟ್ಕೋಬೇಕು. ಆಮೇಲೆ ಸರಿ ಆಯಿತು ಕೊಡು ಅಂದ್ಬಿಟ್ಟು ಇದನ್ನೇ ಮದುವೆಗೆ ಹೋದಾಗ, ಮದುವೆ ಎಲ್ಲ ಆದಮೇಲೆ ಈ ಸೀರೆ ಕೊಟ್ಟಿದ್ದು. ಏಕೆಂದರೆ ಮದುವೆ ನಾನು ಆವಾಗ ಕೊರೋನಾ ಟೈಮಲ್ಲಿ ಅವ್ಳು ಪೂಜನ ಮದುವೆ ಆಗಿದ್ದು. ಆವಾಗ ನಾವು ಮದುವೆ ನಾಳೆ ಅಂತೇಳಿ ಹೋಗಿದ್ದಲ್ವ, ಅದರಿಂದ ಮದುವೆ ಎಲ್ಲ ಆದಮೇಲೆ ಈ ಸೀರೆನ ಕೊಟ್ಟರು. ಓಕೆ ಖುಷಿ ಆಯಿತು, ಯಾವುದೋ ಇಷ್ಟಪಟ್ಟು ತೆಗ್ದಿದ್ದಾರಲ್ವ ಉಟ್ಕೊಳ್ಳೋಣ ಅಂಥೇಳಿ. ಹಾಗೆ ನಾನು ಯಾವಾಗಲೂ ಫೋಟೋಸ್ ಎಲ್ಲ ತೊಗೊಳ್ಳೋದೇ ಇಲ್ಲ, ಬರೀ ವಿಡಿಯೋ ಆ ಥರ ಮಾಡ್ತಾ ಇರ್ತೀನಲ್ಲ, ಅದಕ್ಕೆ ಒಂದಷ್ಟು ಫೋಟೋಗಳು ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಒಂದಷ್ಟು ಫೋಟೋ ಮನೆ ಹತ್ರನೇ ಕೆಳಗಡೆ ಬಂದಮೇಲೆ ಒಂದಷ್ಟು ಫೋಟೋಗಳನ್ನ ತೊಗೊಂಡೆ. ಅದಾದಮೇಲೆ ಮೋಹನ್ ಮಾಮ ಗಾಡಿಯಲ್ಲಿ ಹೊರಟರು. ಹಾಗೆ ನಾನು ಮತ್ತು ಕೌಶಿ ಬಸ್ ಹತ್ಕೊಂಡು ಕೋನಪ್ಪ ನಗರ ಬಂದ್ವಿ. ನಮ್ಮ ಮನೆ ಹತ್ರ ನೈಸ್ ರೋಡ್ ಬಸ್ ಇರಲಿಲ್ಲ, ನೋಡಿದ್ವಿ ಇರಲಿಲ್ಲ ಒಂದೂ, ತುಂಬ ಕಡಿಮೆ ನಮ್ಮ ಮನೆ ಹತ್ರ ನೈಸ್ ರೋಡ್ ಬಸ್ಗಳು. ಹಾಗೆ ಕೋನಪ್ಪ ನಗರ ಹೋಗೋಣ, ಮೆಟ್ರೋದಲ್ಲಿ ಹೋಗೋಣ ಅಂತ ಕೌಶಿ, ನಾನು ಬಸ್ಸಲ್ಲಿ ಹೋಗೋಣ, ಯಾಕೆಂದರೆ ಬಸ್ಗಳು 2 ನಿಮಿಷಕ್ಕೂ ಬರ್ತಾನೆ ಇರುತ್ತೆ, ಯಾಕೆ ಮೆಟ್ರೋದಲ್ಲಿ ಹೋಗಬೇಕು ಅಂಥೇಳಿ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಕೋನಪ್ಪ ನಗರ ತನಕ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಮತ್ತೆ ನೈಸ್ ರೋಡ್ ಬಸ್ ಹತ್ಕೊಂಡು ಬಂದ್ವಿ. ನಾವು ಬರೋದ್ರೊಳಗಡೆ 12:15 ಆ ಥರ ಆಗಿತ್ತು. ಬಂದ ತಕ್ಷಣ ಚಿಕನ್ ಸೂಪು ಮತ್ತು ಕಾಲು ಸೂಪು ಮತ್ತು ಚಿಕನ್ದು ಕೈಮಾ ಕಬಾಬು ಮತ್ತು ಚಿಕನ್ನು ಇನ್ನೊಂದು ಏನಂತ ಹೇಳ್ತಾರೆ KFC ಚಿಕನ್ ಥರನೇ ಇತ್ತು, ಅದು ಒಂದಷ್ಟು ಕೊಟ್ಟಿದ್ರು.
ಅಂದರೆ ಇಷ್ಟ ಆದರೂ ಹಾಕಿಸ್ಕೊಂಡು ತಿನ್ಬೋದು. ನಾನೇನು ಮಾಡಿದೆ, ಫಸ್ಟು ಚಿಕನ್ ಸೂಪ್ ಕುಡಿದ್ಬಿಟ್ಟೆ, ಆಮೇಲೆ ಕಾಲು ಸೂಪ್ ಕುಡಿದ್ರೆ ಅಷ್ಟೊಂದು ಟೇಸ್ಟ್ ಇಲ್ಲ ಅಂತ ಅನ್ನಿಸ್ತಾಯಿತ್ತು. ಫಸ್ಟು ಕಾಲು ಸೂಪ್ ಕುಡಿದ್ಬಿಟ್ಟು ಆಮೇಲೆ ಚಿಕನ್ ಸೂಪ್ ಕುಡಿಬೇಕಿತ್ತು, ಆದರೆ ನಾನು ಆ ಥರ ಮಾಡಿಬಿಟ್ಟೆ. ಹಾಗೆ ಇದೆಲ್ಲ ಕುಡ್ಕೊಂಡು ಮತ್ತು ಊಟಕ್ಕೆ ಹೋಗೋರು ಹೋಗ್ಬೋದಿತ್ತು. ಒಂದು 10 ನಿಮಿಷ ನಿಂತಿದ್ವಿ ಅಷ್ಟೇ. ಆಮೇಲೆ ಮತ್ತೆ ಊಟ ಮಾಡ್ಕೊಬಿಡೋಣ, ಊಟ ಮಾಡ್ಕೊಂಡು ಮನೆಗೆ ಓಡೋಣ ತೆಗೆನ್ಬಿಟ್ಟು 12:30ಗೆ ಊಟಕ್ಕೆ ಕೂತ್ಕೊಬಿಟ್ವಿ. 12:30 12:45 ಅಷ್ಟೇ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ವೆರೈಟಿ ಇತ್ತು, 1-2 ವೆರೈಟಿ ಅಲ್ಲ, ತುಂಬ ಅಂದರೆ ತುಂಬ ಥರ ವೆರೈಟಿಗಳಿತ್ತು. ಯಾವುದನ್ನ ತಿನ್ನೋದು ಯಾವುದನ್ನ ಬಿಡೋದು ಆ ಥರದ್ದೆಲ್ಲ ಆಗಿತ್ತು. ಹಾಗೆ ಊಟ ಎಲ್ಲ ಬಡಿಸ್ಬೇಕಾದ್ರೆ ಎಲ್ಲರಿಗೂ 2 ಪ್ರಾನ್ಸ್ ಎಲ್ಲ ಹಾಕ್ತಾಯಿದ್ರು. ನನಗೆ ಹಾಕ್ಬೇಕಾದ್ರೆ ಒಂದೇ ಒಂದು ಪ್ರಾನ್ಸ್ ಬಿದ್ದುಬಿಡ್ತು. ಆಮೇಲೆ ಆ ಹುಡುಗಿನ ಕರೆದ್ಬಿಟ್ಟು ಇನ್ನೊಂದು ಪ್ರಾನ್ಸ್ ಹಾಕಿ ಅಂತ ಕೇಳಿಕೊಂಡೆ. ಆಮೇಲೆ ಅವರು ಇನ್ನೊಂದು ಪ್ರಾನ್ಸ್ ಎಲ್ಲ ಹಾಕಿದ್ರು. ಆಮೇಲೆ ಆದಷ್ಟು ಕಡಿಮೆನೇ ಹಾಕಿಸ್ಕೊಂಡಿದ್ದೆ. ನಾನಂತೂ ಏನಂದರೆ ಮುದ್ದೆ ರೈಸು ಏನೂ ಹಾಕಿಸ್ಕೊಳ್ಳಿಲ್ಲ, ಅಂದರೆ ವೈಟ್ ರೈಸ್ ಎಲ್ಲ ಏನೂ ಹಾಕಿಸ್ಕೊಳ್ಳಿಲ್ಲ. ಬಿರಿಯಾನಿ ಹಾಕಿಸ್ಕೊಂಡಿದ್ದೆ. ಮತ್ತು ಏನು ಸೈಡು ಈ ಕಬಾಬು ಅದಿದು ಫಿಶ್ಶು ಏನೆಲ್ಲ ಇದೆ ಅದನ್ನೇ ತಿಂದು ಹೊಟ್ಟೆ ಫುಲ್ ಮಾಡಿಕೊಂಡೆ ಅಷ್ಟೇ. ಮೋನ್ ಹಂಗೆ ಹೇಳ್ತಿದ್ರು, ಒಂದು ಮುದ್ದೆ ಇಸ್ಕೊಂಡು ಇಬ್ಬರು ಅರ್ಧ ತಿನ್ನೋಣ ಅಂತೇಳಿ. ಇಷ್ಟೊಂದು ವೆರೈಟಿ ಇರುವಾಗ ಮುದ್ದೆ ಬೇಡ, ಈ ಪೀಸ್ಗಳನ್ನೇ ಖಾಲಿ ಮಾಡೋಣ ಅಂದ್ಬಿಟ್ಟು ಆಮೇಲೆ ಪೀಸ್ ಎಲ್ಲ ತಿಂದ್ಕೊಂಡು ಮೇಲೆ ಸ್ವಲ್ಪ ಬಿರಿಯಾನಿ ಹಾಕಿಸ್ಕೊಂಡಿದ್ದೆ. ಮಾತ್ರ ವೆರೈಟಿ ತುಂಬ ಥರದ್ದು ವೆರೈಟಿ ಇತ್ತು. ಆದರೆ ತಿನ್ನೋರಿಗೆ ಅದು ಒಳ್ಳೆಯದು, ನಮಗೆಲ್ಲ ಅದು ಆಗಲ್ಲ. ಚೆನ್ನಾಗಿ ತಿನ್ನಬೇಕು, ಆಮೇಲೆ ಗಬ ಗಬ ಅಂತ ತಿನ್ನಬೇಕು. ನನಗೆ ಅದು ಇಷ್ಟ ಆಗಲ್ಲ. ಮನೇಲಿ ಕುತ್ಕೊಂಡು ತಿನ್ನೋ ಥರ ಆದರೆ ಓಕೆ, ಅಲ್ಲಿ ಗಬ ಗಬ ಅಂತ ತಿನ್ನೋ ಥರ ಆದರೆ ಸ್ವಲ್ಪ ಕಷ್ಟ ನನಗೆ. ಆಮೇಲೆ ಅಲ್ಲೆಲ್ಲ ಊಟ ಎಲ್ಲ ಮಾಡಿಕೊಂಡು ಹಾಗೆ ಹೊರಗಡೆ ಐಸ್ ಕ್ರೀಮ್ ಎಲ್ಲ ಇತ್ತು. ಐಸ್ ಕ್ರೀಮ್ ಮತ್ತು ಬೀಡ ಇತ್ತು. ಆಮೇಲೆ ಬೀಡನೂ ಇಷ್ಟ ಆಗಲ್ಲ ನನಗೆ, ಐಸ್ ಕ್ರೀಮು ಇಷ್ಟ ಆಗಲ್ಲ. ಮತ್ತು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಸರಿ ಕೌಶಿನ ಹೋಗ್ತಿದ್ದೆ, ಬಮ್ಮ ನೀನು ಏನಮ್ಮ ಎಲ್ಲರೂ ಇಸ್ಕೊಂಡು 1-2 ತಿಂತಿರ್ತಾರೆ, ನೀನೇನಮ್ಮ ತಿನ್ನೋದೇ ಇಲ್ಲ ಅಂತೀಯಲ್ಲ, ಹಂಗೆ ಹಿಂಗೆ ಅನ್ನೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಹೇಗೆ ಅಂದರೆ ನನಗೆ ಐಸ್ ಕ್ರೀಮೆಲ್ಲ ಅಷ್ಟು ಇಷ್ಟ ಆಗಲ್ಲ. ಸ್ವಲ್ಪ ಬೇಸಿಗೆ ಆ ಥರ ಎಲ್ಲ ಆದಾಗ ಐಸ್ ಕ್ರೀಮೆಲ್ಲ ಸ್ವಲ್ಪ ಇಷ್ಟಪಡ್ತೇನೆ ಅಷ್ಟೇ. ಆದರೆ ತುಂಬ ಇಷ್ಟಪಟ್ಟು ತಿನ್ನೋ ಥರ ಇಷ್ಟ ಆಗಲ್ಲ. ಆಮೇಲೆ ಸರಿ ಆಯಿತು ನಡಿ ನಾನು ಬರ್ತೀನಿ ಅಂದ್ಬಿಟ್ಟು ಆಮೇಲೆ ಐಸ್ ಕ್ರೀಮ್ ಇಸ್ಕೊಂಡು, ಐಸ್ ಕ್ರೀಮ್ ಬಂದು ಸೀಬೆಹಣ್ಣಿಂದ ಮಾಡಿರುವಂಥದ್ದು, ತುಂಬ ಟೇಸ್ಟ್ ಇತ್ತು. ನನಗೆ ಒಂದೇ ಸಾಕು. ಮತ್ತೆ ಕೌಶಿ ಹೋಗ್ಬಿಟ್ಟು ಮತ್ತೆ ಒಂದು ಇಸ್ಕೊಂಡು ಬಂದ, ನಾನು ಒಂದೇ ಒಂದು ಇಸ್ಕೊಂಡೆ. ಅದಾದಮೇಲೆ ಮತ್ತೆ ಹೋಗ್ಬಿಟ್ಟು ಬೀಡನು ಇಸ್ಕೊಬಂದ. ನಾನು ಬೇಡ ಕಣೋ ಅಂದ್ರೂ ತಿನ್ನಮ್ಮ ಅಂದ್ಬಿಟ್ಟು ಇಸ್ಕೊಬಂದ್ಬಿಟ್ಟಿದ್ನ. ಮತ್ತೆ ಅದನ್ನು ತಿಂದ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಐಸ್ ಕ್ರೀಮ್ ಏನು ತಿಂತಿದ್ವಿ ಅಲ್ಲೇ ಒಂದಷ್ಟು ಹೊತ್ತು ಕೂತ್ಕೊಂಡಿದ್ದೆ. ಅದಾದಮೇಲೆ ಇಲ್ಲಿ ಬಂದು ಹುಡ್ಗನ ಮಾತಾಡಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಅಷ್ಟೇ ವೀಡಿಯೋ ತೊಗೊಂಡೆ. ಯಾಕೆಂದರೆ ಅವ್ರಿಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಗೊತ್ತಿಲ್ಲ ಅಲ್ವಾ, ಅದರಿಂದ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಆಮೇಲೆ ಹೊರಟ್ವಿ. ಇದು ಎಲ್ಲಿ ಬಿಗ್ ರೂಟ್ ಆಗಿದ್ದು ಅಂದರೆ, ಮದುವೆ ಯಾವ ಚೌಟ್ರಿಲಾಗಿತ್ತೋ ಅದೇ ಚೌಟ್ರಿಲೇ ಬಿಗ್ ರೂಟ ಆಯಿತು. ಇದು ಬಂದು ಚೌಟ್ರಿ ಮದುವೆ ಆಗಿದ್ದು. ಇದು ಸ್ವಲ್ಪ ಮುಂದೆ ಹೋದರೆ ಏನಿದೆ ಅದು ಬಿಗ್ ರೂಟದ್ದು ಅರೇಂಜ್ ಮಾಡಿದ್ರು, ಚೆನ್ನಾಗಿ ಮಾಡಿದರು. ನಾವು ಚೌಟ್ರಿಗೆ ಹೋದ್ವಲ್ಲ ಊಟಕ್ಕೆ ಅಂತೇಳಿ, ಆವಾಗ ಕನ್ಫ್ಯೂಸ್ ಮಾಡಿಕೊಂಡು ಮದುವೆ ಚೌಟ್ರಿ ಒಳಗಡೆ ಹೊಟ್ಟೋದ್ವಿ. ನೋಡಿರಿ ಇದ್ಯಾಕೆ ಇವರು ಮತ್ತೆ ಮದುವೆ ಮಾಡ್ತಾ ಇದ್ದಾರಲ್ಲ, ಏನಪ್ಪ ಫುಲ್ ಕನ್ಫ್ಯೂಸು. ಹುಡುಗ ನೋಡಿದ್ರೆ ಯಾರೋ, ಹುಡುಗಿ ನೋಡಿದ್ರೆ ಯಾರೋ, ಎಲ್ಲಿ ಬಂದ್ಬಿಟ್ಟಿದ್ದೀವಿ ಅಂತೇಳಿ ಎಲ್ಲರಿಗೂ ಸ್ವಲ್ಪ ಅದೇ ಕನ್ಫ್ಯೂಸ್ ಆಗಿದೆ. ಆ ಚೌಟ್ರಿ ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಬಿಗ್ ರೂಟ ನಡೀತಾ ಇರೋದು, ಇಲ್ಲಿ ಬೇರೆಯವ್ರದ್ದು ಮದುವೆ ನಡೀತಾ ಇದೆ. ಆಮೇಲೆ ಮೋಹನ್ ಮಾಮಂಗೆ ಫೋನ್ ಮಾಡಿದ್ವಿ, ಯಾಕೆಂದರೆ ಅವ್ರು ಬೇಗ ಹೋಗಿದ್ರಲ್ವ ಅದರಿಂದ. ಆಮೇಲೆ ಮೋಹನ್ ಮಾಮ ಹೇಳಿದ್ರು ಸ್ವಲ್ಪ ಮುಂದೆ ಬನ್ನಿ, ಇಲ್ಲಿ ಬಿಗ್ ರೂಟ ನಡೀತಾ ಇರೋದು ಅಂತ. ಅಂದರೆ ಚೌಟ್ರಿ ಹೆಸರು ಒಂದೇ, ಅಂದರೆ ಇಲ್ಲಿ ಮದುವೆ, ಆ ಕಡೆ ಬಿಗ್ ರೂಟ ಎಲ್ಲ ನಡೀತಾ ಇತ್ತು. ಆ ಥರ ಸುಮಾರು ಜನಕ್ಕೆ ಕನ್ಫ್ಯೂಸ್ ಆಗಿರ್ಬೋದು. ನಾವೆಲ್ಲ ಹೋಗ್ಬಿಟ್ಟು ಮದುವೆ ಚೌಟ್ರಿ ಒಳಗಡೆ ಹೋಗ್ಬಿಟ್ಟು ಕೂತ್ಕೊಳ್ಳೋ ಟೈಮಲ್ಲಿ ಇಲ್ಲಿ ಯಾರು ಹುಡುಗನೇ ಯಾರೋ ಹುಡುಗಿನೇ ಯಾರೋ ಅನ್ನೋ ಥರ ಕನ್ಫ್ಯೂಸ್ ಆಗಿ ಆಮೇಲೆ ಫೋನ್ ಮಾಡಿದರೆ ಮೋಹನ್ ಮಾಮ ಆ ಥರ ಹೇಳಿದ್ರು. ಆಮೇಲೆ ಅಲ್ಲೋಗಿ ಆಮೇಲೆ ಗೊತ್ತಾಯಿತು. ಆ ಥರ ಸುಮಾರು ಜನಕ್ಕೆ ಆ ಥರ ಕನ್ಫ್ಯೂಸ್ ಆಗಿರುತ್ತೆ. ಓಕೆ, ಅದಾದಮೇಲೆ ಮನೆಗೆ ಬಂದ್ವಿ. ಇಲ್ಲಿ ಹಳಿಗಳು ಸೌಂಡ್ ಮಾಡ್ತಾ ಇತ್ತು, ಅದರದ್ದು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಇಲ್ಲಿ ಸಣ್ಣ ಸಣ್ಣದು ಪುಟ್ಪುಟಾಣಿದು ಗುಬ್ಬಚ್ಚಿ ಮರಿಗಳಿದೆ, ತುಂಬ ಪುಟ್ಪುಟಾಣಿದು, ಅದು ಸೌಂಡ್ ಮಾಡ್ತಾಯಿತ್ತಲ್ಲ, ಹಾಗೆ ಕ್ಯಾಪ್ಚರ್ ಮಾಡಿಕೊಂಡು
ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬರೋದ್ರೊಳಗಡೆ ಬಸ್ಸಲ್ಲಿ ಬಂದಿದ್ದು ಆರಾಮಾಗಿ, ಆದ್ರೂ ಒಂಥರ ಸುಸ್ತಾದಂಗೆ ಆಗೋಯ್ತು. ಎಲ್ಲೋಗಿದೆ ಅವಳು ನೋಡು, ಅನ್ನಕ್ಕೋಸ್ಕರನೇ ಕಾಯ್ಕ ನಿಂತಿಲ್ಲು. ತಿನ್ಕತ್ತಾವಳ ಅನ್ನ. ಹೊಟ್ಟೋಯ್ತಾಳ, ಬಾಬಾ ಹೋಗ್ಬೇಡ, ಹತ್ರ ಹೋದ್ರೆ ಹೋಗ. ಅವಳು ನೋಡಿ ಅವಳು ಫಸ್ಟ್ ಪ್ರಿಫರೆನ್ಸ್ ಇಲ್ವಾ? ಹಿಡಿದು ಬಿಡ್ತಾರೆ ಅಂತ ನಾಟಕ ಜಾಸ್ತಿ ಆಡುತ್ತೆ. ಹೋಗ ಹಾಕೋಗು, ಒಂದ್ 2 ನಿಮಿಷ ಹಾಕ್ಬಿಟ್ಟು ಆಫ್ ಮಾಡು ಗೀಸರ್. ಊಟ ಹೆಂಗಿತ್ತು ಹೇಳು? ಓ ಭಯಂಕರ ಇತ್ತು. ನನ್ನ ಮುಖನೇ 100 ಸರಿ ನೋಡ್ಕೊಂಡೆ ನಾನು. ಮುಖ ಹಂಗಿತ್ತು ಅಂತ ಅಕ್ಕ ಹೇಳಿದ. ಆ ಕಡೆಗೆ ಬರ್ತೀನಿ ಅಂದೆ ಅಂತು. ಸುಮ್ಮನೆ ಏನೋ ಬಿಸ್ನೆಸ್ ಚೆಸ್ ಆಡೋಣ ಅಂದೆ. ಆಯ್ತು ಬಾ ಅಂತು. ನೀವ್ ಇರೋದೇ ಇಲ್ವಲ್ಲ ಅಂದೆ. ಸಂಜೆ ಟೈಮ್ ಬಸ್ ಸ್ನಾಕ್ಸ್ ಟೈಮ್ ನಾವು ಹುಡುಗರು ಅಣ್ಣಂದಿರ ಮದುವೆ ಓಡಾಡಲ್ಲ, ಅಕ್ಕಂದಿರ ಮದುವೆ ಓಡಾಡೋದು, ತಂಗಿದಿರ ಮದುವೆ ಎಲ್ಲ ಓಡಾಡೋದು. ಟೈಮ್ ಬಂದು ಇವಾಗ 2, ಇನ್ನು 5 ಮಿನಿಟ್ಸ್ ಇದೆ 3 ಗಂಟೆಗೆ. ಹೋಗಿ ಬರೋದ್ರೊಳಗಡೆ ಸುಸ್ತಾಗೋಯ್ತಾಗೆ. ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮುಖ ಎಲ್ಲ ತೊಳೆದು ಫಸ್ಟು ನೀರು ಕುಡಿಬೇಕು. ನೀರೆಲ್ಲ ಕುಡ್ಕೊಂಡು ಈ ಬಾಟ್ಲಲ್ಲಿ ನೀರಿದೆ ನೋಡಿ, ಇನ್ನೊಂದು ಸ್ವಲ್ಪ ತಗೋಬಾರ. ಆಮೇಲೆ ಒಂದು ಸ್ವಲ್ಪ ಅಲ್ಲಿಂದ ಬಂದ್ವಲ್ಲ, ಟಯರ್ಡ್ ಆದಂಗಿದೆ, ನಿದ್ದೆ ಮಾಡಬೇಕು ಅನ್ನೋ ಥರ ಫೀಲ್ ಆಗ್ತಿದೆ. ಮತ್ತು ಬಿಸಿಲಿಲ್ಲ, ಮೋಡ ಇದೆ, ಆದರೂ ಏನಂದ್ರೆ ಶೆಕೆ ಅಲ್ವೇನೋ, ಶೆಕೆ ಅನ್ನಿಸ್ತಾ ಇದೆ. ಬಿಸಿಲಿದ್ದಿರೋ ಇನ್ನೆಷ್ಟು ಶೆಕೆ ಆಗ್ತಿತ್ತು ಅಂತ ನನ್ನ ಪ್ರಕಾರ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸದ್ಯಕ್ಕೆ ರೆಸ್ಟ್ ಮಾಡೋಣ. ಇನ್ನೇನು ಮೋನ್ ಮಾಮ ಪ್ರವೀಣನ ಮನೆಗೆ ಹೋದ್ರು, ಕರೆದ್ರು ನಮ್ಮನ್ನ, ನಾವು ಹೋಗಲಿಲ್ಲ. ಎಷ್ಟು ನಾವು ಬಿಟ್ಟಾಗ 1:02 ಅನಿಸುತ್ತೆ. ಅಲ್ಲೋಗಿ ಅಲ್ಲಿ 1-2 ಅವರ್ ಇರ್ತಾರೆ, ಪುನಃ ವಾಪಸ್ ಬರಬೇಕು, ಒಂಥರ ಟಯರ್ಡ್ ಆದಂಗೆ ಆಗಿರುತ್ತೆ. ಇವಾಗಲೇ ಒಂಥರ ಟಯರ್ಡ್ ಆದಂಗೆ ಆಗ್ಬಿಟ್ಟಿದೆ ನಮಗೆ. ಅದೇನು ಬಸ್ಸಲ್ಲಿ ಬಸ್ಸಲ್ಲಿ ಬಂದ ಅಷ್ಟಕ್ಕೆ ಟಯರ್ಡ್ ಆದಂಗೆ ಆಗ್ಬಿಟ್ಟಿದೆ. ಅದೇನು ಆ ಕಡೆಯಿಂದ ಬರಬೇಕಾದ್ರೆ ಫುಲ್ಲು ರಶ್ಶು. ನೈಸ್ ರೋಡ್ ಬಸ್ಸಲ್ಲಿ ಜನಗಳು ತುಂಬ ರಶ್ ಇದೆ. ಮೊದಲೆಲ್ಲ ಏನಂದರೆ ಕಡಿಮೆ ಇರ್ತಿದ್ರು, ಅಂದರೆ ಡೇ ಟೈಮಲ್ಲಿ ಓಕೆ, ವರ್ಕಿಂಗ್ ಟೈಮಲ್ಲಿ ಓಕೆ, ಯಾಕೆಂದರೆ ಮಧ್ಯಾಹ್ನ ಟೈಮು ಫ್ರೀ ಇರುತ್ತೆ. ಆದರೆ ಈವ್ನಿಂಗ್ ಟೈಮು ಮತ್ತು ಮಾರ್ನಿಂಗ್ ಟೈಮು ನೈಸ್ ರೋಡ್ ಬಸ್ಗಳು ಕೂಡ ರಶ್ಶೇ ಇರುತ್ತೆ. ಓಕೆ, ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮಾದಾವರ ತನಕನೂ ಹೋಗುತ್ತೆ ನೈಸ್ ರೋಡ್ ಬಸ್ಗಳು. ಒಬ್ಬರು ಆಂಟಿ ಸಿಕ್ಕಿದ್ರು, ಅವ್ರು ಹೇಳ್ತಾಯಿದ್ರು ನಮಗೆ ನೈಸ್ ರೋಡ್ ಬಸ್ ಬಿಟ್ಟ ಮೇಲೆ ತುಂಬ ಹೆಲ್ಪ್ ಆಗ್ತಿದೆ, ಖುಷಿಯಾಗುತ್ತೆ, ಬೇಗ ಹೋಗ್ತೀವಿ. ಇಲ್ಲಾಂದರೆ ನಾವು ಮಾರ್ಕೆಟ್ ಹೋಗಿ ಅಲ್ಲಿಂದೆಲ್ಲ ಹೋಗ್ಬೇಕಿತ್ತು ಅಂತ ಹೇಳ್ತಾಯಿದ್ರು. ಇವಾಗ ನಮಗೂ ಈಸಿ ಆಯಿತು, ಕನಕಪುರ ರೋಡಲ್ಲಿ ಇಳಿಬೋದು. ಪ್ರವೀಣನ ಮನೆಗೆಲ್ಲ ಹೋಗ್ಬೇಕಂದ್ರೆ ನೈಸ್ ರೋಡಲ್ಲಿ ಹೋಗ್ಬೇಕಿಲ್ಲ, ಇದರಲ್ಲೇ ಹೋಗ್ಬೋದು, ಮೆಟ್ರೋದಲ್ಲೇ ಹೋಗ್ಬೋದು ಈಸಿಯಾಗಿ. ಅಕಸ್ಮಾತ್ ನೈಸ್ ರೋಡಲ್ಲಿ ಹೋಗ್ಬೇಕು ಅಂದರೆ ಈಸಿ ಅಂತ ಅಷ್ಟೇ ಹೇಳಿದ್ದು. ಓಕೆ, ಆಮೇಲೆ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ. ಫ್ರೆಶ್ ಅಪ್ ಎಲ್ಲ ಆದಮೇಲೆ ಇವಾಗ ಬ್ಯಾಗೆಲ್ಲ ಎತ್ತಿಡ್ತಾರನ್ನ, ಹಾಗೆ ಅಲ್ಲಿ ಒಂದು ಬಿಂದು ಜೀರಾ ಜ್ಯೂಸ್ ಕೊಟ್ಟಿದ್ರ ಎಲ್ಲರಿಗೂ. ಈ ಥರದ್ದು ಊಟ ಎಲ್ಲ ಆದಮೇಲೆ ನಮಗೆ ಅಲ್ಲಿ ಕುಡಿಯೋಕ್ಕಾಗಿಲ್ಲ, ಅದಕ್ಕೆ ಬ್ಯಾಗ್ಗೆ ತಗೊಬಂದ್ಬಿಟ್ಟಿದ್ದೆ. 2 ಮೋಹನ್ ಮಾಮಂದೊಂದು, ನಂದೊಂದು. ಮೋಹನ್ ಮಾಮಂದು ಅಲ್ಲಿ ಕೌಶಿ ಎಲ್ಲ ಕುಡಿದ್ಬಿಟ್ಟ. ಇವಾಗ ನಾನು ಕುಡಿಯೋಣ ಅಂತ ತಗೊಂಡಿದ್ದೀನಿ. ನನಗೆ ಇದಕ್ಕಿಂತ ಸ್ವಲ್ಪ ಸ್ಪ್ರೈಟ್ ಎಲ್ಲ ಇರುತ್ತೆ ನೋಡಿ, ಅದೇ ಇಷ್ಟ ಆಗೋದು. ಓಕೆ, ಹಾಗೆ ಫ್ರೆಶ್ ಅಪ್ ಆದಮೇಲೆ ಏನೋ ಒಂಥರ ಸಮಾಧಾನ. ಮತ್ತು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಗೌನಲ್ಲ, ಇದು ಮ್ಯಾಕ್ಸಿ ಫ್ರಾಕ್ ಹಾಕ್ಕೊಂಡೆ. ಇವಾಗ ಇನ್ನೇನು ಕೆಲಸ ಇಲ್ಲ, ಇನ್ನು ರಾತ್ರಿಗೆ ಅಡುಗೆ ಮಾಡಬೇಕು. ಮತ್ತು ಹಾಗೆ ಇವಾಗಲೇ ನಮಗೆ ಸೊಂಟ ಇಲ್ಲ,
ಕೂತ್ಕೋಬೇಕು ಅಂದರೆ ಏನಾದರೂ ಹೀಗೆ ಮಂಚದ ಪಕ್ಕದಲ್ಲಿ ಕೂತ್ಕೋಬೇಕಂದ್ರೆ ಒಂದು ಪಿಲ್ಲೋನೇನೋ ಹಾಕಿ ಇಟ್ಕೊಂಡು ಕೂತ್ಕೊಂಡ್ರೆ ಆಗುತ್ತೆ, ಇಲ್ಲಾಂದ್ರೆ ಸುಮ್ಮನೆ ಕೂತ್ಕೋಬೇಕಂದ್ರೆ ಆಗಲ್ಲ, ಪೇಯ್ನ್ ಬಂದಂಗೆ ಆಗುತ್ತೆ. ಹಾಗೆ ಸೀರೆ ಎಲ್ಲ ಮಡಚಿ ಇಡಬೇಕು. ಆಮೇಲೆ ಎತ್ತಿಡೋಣ ಅಂದ್ಬಿಟ್ಟು ಎಲ್ಲ ಹಾಗೆ ಇಟ್ಟಿದ್ದೀನಿ. ಜ್ಯೂಸ್ ಕುಡಿದ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಮಲ್ಗೋಣ ಅಂದ್ಬಿಟ್ಟು ಇವಾಗ ಬಂದಿದ್ದೀನಿ. ಆಮೇಲೆ ನೋಡಿದ್ರೆ ನಿದ್ದೆನೇ ಬರಲ್ಲ. ಆಮೇಲೆ ಏನಾಗ್ಬಿಡುತ್ತೆ, ಹಾಗೆ ಮೊಬೈಲ್ ನೋಡ್ಕೊಂಡು ಕೂತಿರ್ತೀನಿ. ಆಮೇಲೆ ಟೈಮ್ ಆಗಿರುತ್ತಾ, ಒಂದು 5 ಹತ್ತತ್ರ ಆಗಿಬಿಟ್ರೆ ಮತ್ತು ಇನ್ನೇನು ನಿದ್ದೆ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ ಆ ಥರ. ಓಕೆ, ಏನಂದರೆ ಬಸ್ಸಲ್ಲಿ ಹೋಗ್ತೀವಲ್ಲ, ಒಂದೇ ವೆಹಿಕಲ್ಲು ಅಥವಾ ಕಾರು ಆದರೆ ಏನು ಅನಿಸಲ್ಲ. ಬಸ್ ಚೇಂಜ್ ಮಾಡಬೇಕು, ಮತ್ತು ಅಲ್ಲೊಂದು ಇನ್ನೊಂದು ಬಸ್ ಚೇಂಜ್ ಮಾಡಬೇಕು, ಮತ್ತು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು 1-2 ನಿಮಿಷ ಅಂದಾಗ ಆ ಧೂಳು ಎಲ್ಲ ಮುಖದ ಮೇಲೆ ಬಂದು ಕೂತ್ಕೊಳ್ಳುತ್ತಾ. ಆವಾಗ ಏನಾಗುತ್ತೆ, ಒಂಥರ ಅಂಟು ಫೀಲ್ ಆಗುತ್ತೆ, ಒಂಥರ ಹಿಂಗೆ ಮುಟ್ಟಿದ್ರೆ ಸ್ಕಿನ್ನ ಒಂಥರ ಧೂಳೇ ಸಿಗುತ್ತೆ. ಈ ಥರ ಮಾಡಿಬಿಟ್ಟು ಈ ಥರ ಮಾಡಿದಾಗ ಧೂಳು ಅನ್ನಿಸ್ತಾ ಇರುತ್ತೆ. ನಾವು ಮೇಕಪ್ ಮಾಡಿರ್ತೀವಲ್ಲ, ಅದು ಡ್ರೈ ಅನ್ನಿಸ್ತಾ ಇರುತ್ತೆ. ಈ ವೆದರಿಗೆ ಇನ್ನೂ ಡ್ರೈ ಆಗಿಬಿಡುತ್ತೆ. ಜಾಸ್ತಿ ಎಲ್ಲ ಮೇಕಪ್ ಮಾಡಿದ್ರೆ ಡ್ರೈ ಆಗಿಬಿಡುತ್ತೆ ಸ್ಕಿನ್ನು. ಮೊದಲೇ ನಂದು ಡ್ರೈ ಸ್ಕಿನ್ನು, ಆ ಥರ ಆಗುತ್ತೆ. ಮತ್ತು ಆ ಕಡೆ ಈ ಕಡೆ ಗಾಡಿಗಳೆಲ್ಲ ವೆಹಿಕಲೆಲ್ಲ ಓಡಾಡ್ತಾ ಇರುತ್ತಲ್ಲ, ಅದು ಧೂಳೆಲ್ಲ ತೊಗೊಬಂದು ನನ್ನ ಮುಖದ ಮೇಲೆ ಬೀಳುತ್ತೆ. ಆ ಥರ ಎಲ್ಲ ಆಗ್ಬಿಡುತ್ತೆ. ಇವಾಗ ಫ್ರೆಶ್ ಅಪ್ ಆದಮೇಲೆ ಒಂಥರ ಸಮಾಧಾನ. ಓಕೆ, ಆಮೇಲೆ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಹೊತ್ತು ನೋಡೋಣ, ರೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಓಕೆ, ಹಾಗೆ ಇದು ರಾತ್ರಿಗೆ ನಾನು ಅಡುಗೆ ಮಾಡಬೇಕಿತ್ತು ಏನಾದ್ರೂ. ಆಮೇಲೆ ಮದುವೆ ಹುಡುಗ ಏನಿದ್ದಾನೆ ಅವನು ಮೋನ್ ಮಾಮನಿಗೆ ಫೋನ್ ಮಾಡಿಬಿಟ್ಟು, ಅಂಕಲ್ ಈ ಥರ ಬಿರಿಯಾನಿ ಈ ಥರದ್ದೆಲ್ಲ ಇದೆ, ಅದಕ್ಕೆ ಕೌಶಿನ ಕಳಿಸಿ ಸ್ವಲ್ಪ ಊಟ ಎಲ್ಲ ಕಳಿಸ್ತೀನಿ ಉಳ್ಕೊಂಡಿದೆ ಅಂತ ಹೇಳಿದ್ದಾನೆ. ಆಮೇಲೆ ಮೋನ್ ಮಾಮ ಕೌಶಿಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಹೋಗಿ ಈಸ್ಕೊಬಂದ್ಬಿಡು, ಅಣ್ಣ ಫೋನ್ ಮಾಡಿತ್ತು ಅಂತ ಹೇಳಿದ್ರು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನಾನು ಕೌಶಿನ ಕಳಿಸ್ದೆ. ಹಾಗೆ ಸ್ವಲ್ಪನೇ ಈಸ್ಕೊಬೇಕೆಂದರೆ ಅಲ್ಲೇ ತಿಂದು ಬಂದಿದ್ವಲ್ಲ, ಅದಕ್ಕೆ ಅವರು ಸ್ವಲ್ಪ ಬಿರಿಯಾನಿ ಮತ್ತು ಚಿಕನ್ KFC ಥರ ಇತ್ತು ಅಂತ ಹೇಳಿದ್ನಲ್ಲ, ಅದು ಎಲ್ಲ ಕಳಿಸಿದ್ರು. ಹಾಗೆ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿತ್ತು, ಮಧ್ಯಾಹ್ನಕ್ಕಿಂತ ರಾತ್ರಿನೇ ತುಂಬ ಚೆನ್ನಾಗಿತ್ತು ಬಿರಿಯಾನಿ. ಹಾಗೆ ಅದ್ರ ಜೊತೆಗೆ ಒಂದು ಮೇಕೆ ತಲೆನೂ ಕಳಿಸಿದ್ರು. ಇದು ಕೌಶಿ ಬಿರಿಯಾನಿ ಮತ್ತು ಚಿಕನ್ ಬಂದ್ಬಿಟ್ಟಿದ್ದ. ಆಮೇಲೆ ಮೋನ್ ಮಾಮ ಪ್ರವೀಣನ ಮನೆಯಿಂದ ಬರಬೇಕಾದ್ರೆ ಮತ್ತೆ ಮನೆ ಹತ್ತತ್ರ ಬರಬೇಕಾದ್ರೆ ಏಮಂತ ಸಿಕ್ಬಿಟ್ಟು, ಅಂಕಲ್ ಒಂದು ತಲೆ ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಮೋನ್ ಮಾಮಂಗೆ ಕಳಿಸಿದ್ರು. ಅದು ಒಂದಿದೆ. ಈಗ ಅದನ್ನು ಸೋಮವಾರ ಮಂಗಳವಾರ ಅದನ್ನು ಕಟ್ ಮಾಡಿಸಿ ಅಡುಗೆ ಮಾಡಬೇಕು. ಅಂದರೆ ತುಂಬ ದಪ್ಪ ಇದೆ ತಲೆ ಅದು. ಅದನ್ನು ಫ್ರೀಝರಲ್ಲಿ ಇಡೋಕ್ಕಾಗಲ್ಲ, ಅಂದರೆ ಫ್ರಿಜ್ಜಲ್ಲಿ ಇಡ್ಬೋದು, ಫ್ರೀಝರಲ್ಲಿ ಆಗಲ್ಲ, ನುಗ್ಗೋದೇ ಇಲ್ಲ ಅದು ತಲೆ. ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನೋಡೋಣ ಮಂಗಳವಾರ ತನಕ ಏನಾಗುತ್ತೆ ಏನೋ ಗೊತ್ತಿಲ್ಲ. ಓಕೆ, ಅದಾದಮೇಲೆ ಇನ್ನೇನು ಅಡುಗೆ ಕೆಲಸ ಇಲ್ವಲ್ಲ, ಅದಕ್ಕೆ ನಾನು ಹಾಗೆ ಹೇಗಿದ್ರು ಕಿಚನಿಗೆ ಬಂದಿದ್ದೆ. ಹಾಗೆ ಒಂದು ಸರಿ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು, ಸ್ವಲ್ಪ ಅಂದರೆ ಬೆಳಿಗ್ಗೆ ಹೇಗೆ ಬಿಟ್ಟಿದ್ದೆ ಹಾಗೆ ಬಿಟ್ಟೋಗಿದ್ನಲ್ಲ, ಅದಕ್ಕೆ ಒಂದು ಸರಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನೇನಿದ್ರು ಊಟದ ಟೈಮಿಗೆ ಊಟ ಮಾಡೋದಷ್ಟೇ. ಅದಕ್ಕೆ ನಾನು ಅಲ್ಲಿ ತನಕ ಸ್ವಲ್ಪ ಪಾತ್ರೆಗಳಿತ್ತು, ಬೆಳಿಗ್ಗೆ ಕಾಫಿ ಕುಡ್ದಿದ್ದು ಮತ್ತು ಇಡ್ಲಿ ಎಲ್ಲ ತಿಂದೋಗಿದ್ವಲ್ಲ, ಅದೆಲ್ಲ ತಟ್ಟೆಗಳು ಅದೆಲ್ಲ ಹಾಗಾಗಿ ಇತ್ತು. ಅದಕ್ಕೆ ಅದನ್ನೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಕೂತ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಎಲ್ಲ ನೀಟಾಗಿ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು, ಹಾಗೆ ಅವರು ಏನು ಚಿಕನ್ ಎಲ್ಲ ಕೊಟ್ಟಿದ್ರು, ಆವಾಗ ನನಗೆ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ಹಾಗೆ ಎಲ್ಲ ಕೆಲಸ ಮಾಡಿಬಿಟ್ಟು 1-2-3 ಪೀಸು ಚಿಕನ್ ಏನಿದೆ ಅದನ್ನು ತಗೊಂಡು, ಆಮೇಲೆ ಅದನ್ನು TV ನೋಡ್ತಾ ಕೂತ್ಕೊಂಡು ತಿಂತಾಯಿದ್ದೆ. ಓಕೆ, ಹಾಗೆ ಇಷ್ಟೇ ವಿಡಿಯೋ.